ನೋಡಿ ಸರ್, ಈ ರಸ್ತೆ ಏನು ಕಾಣ್ತೈತೆ, ಈ ರಸ್ತೆಗೆ ಬಂದಿರುವಂಥ ಜಾಗ 1 ಎಕರೆ 21 ಕುಂಟೆ, ತಾರ್ ರೋಡಿಂದ 100 ಮೀಟ್ರು. ಅಲ್ಲಿ ಕಾಣ್ತಾಯಿತ್ತಲ್ಲ ವೈಟಿಗೆ, ಅದರಿಂದ ಹಿಂಬಾಗಿದ್ದೆ ತಾರ್ ರೋಡು. ನೋಡಿ ಪಕ್ಕದಲ್ಲೆಲ್ಲ ಮನೆ ಕಾಣ್ತಾ, ಅದೇ ಊರು ನೋಡಿ, ಕಾಣ್ತದಲ್ಲ ಅದೇ ಊರು. ಇದು ತೋಟದವ್ರ ಮನೆ. ಇಲ್ಲಿ ಗಂಟು ಎಲ್ಲ ಮನೆ ಕಟ್ಕೊಂಡಿದ್ದಾರೆ. 1 ಎಕರೆ 21 ಕುಂಟೆ, ರೋಡ್ಗೆ ಹೆಚ್ಚು ಕಮ್ಮಿ ಒಂದು 150-200 ಅಡಿ ಬರ್ತಾನೆ. ನೋಡಿ ಲ್ಯಾಂಡ್ ಕಡೆ ತೋರಿಸ್ತಿದ್ದೀನಿ. ಇದೇ ಲ್ಯಾಂಡು, ಜಾಸ್ತಿ ರೆಡ್ ಇಲ್ಲ, ವೈಟು ಮತ್ತು ರೆಡ್ ಮಿಕ್ಸು. ಮಳವಳ್ಳಿಂದ 8ರಿಂದ 10 ಕಿಲೋಮೀಟ್ರು. ಊರಿಗೆ ಹತ್ತಿರ ಇರುವಂಥ ಜಾಗ, ಒಳ್ಳೆ ಭೂಮಿ ಹೈಟಲ್ಲಿದೆ. ನೋಡಲ್ಲಿ ಕಾಣ್ತಾ ಇರ್ತದಲ್ಲ, ಅವೆಲ್ಲ ತೋಟಗಳು, ಬೆಂಗಳೂರವರೆಗೂ ಮನೆ ತೋಟಗಳು. ಜಾಗ ಮಾತ್ರ ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಸೂಪರಾಗಿದೆ ನೋಡಿ. 1 ಎಕರೆ 21 ಕುಂಟೆ, ಬೆಂಗಳೂರು 110 ಕಿಲೋಮೀಟ್ರು. ಆಮೇಲೆ ಒಳಗಡೆ ಹನಿ ನೀರು ಪೈಪ್ಲೈನೆಲ್ಲ ಆಗೈತೆ. ಭೂಮಿ ಒಳ್ಳೆ ಹೈಟಲ್ಲಿದೆ, ಒಂದೇ ಮಟ್ಟ ಇದೆ. ತಳ್ಕಡೆ ಹೋಗೋ ರಸ್ತೆಯಿಂದ ಒಳಗಡೆಗೆ 1.25 ಕಿಲೋಮೀಟ್ರ್ ಆಗುತ್ತಾ. 1 ಎಕರೆ 21 ಕುಂಟೆ. ಇವರು ಕುಂಟೆ 1,65,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಐತೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಅದು ಬಸ್ ಎಲ್ಲ ಫಿಕ್ಸ್ ಮಾಡಿ ಕಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ನಾಳೆ ಅಂದ್ರೆ ನಾಳೆನೇ ರಿಜಿಸ್ಟ್ರು. ಲೀಗಲ್ಗೆ ರೆಡಿಯಾಗಿದೆ ಡಾಕ್ಯುಮೆಂಟ್ ಅಂತೂ. ಇವರು ಕುಂಟೆ 1,65,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗೋದು. ತೋಟ ಮಾಡ್ಕೆ ಇರೋರ್ಗಂತೂ ಸೂಪರಾಗಿದೆ. ಕಮ್ಮಿ ಜಾಗ ಕೇಳೋರಂತೂ ನೋಡಿ 1.5 ಎಕರೆ ಐತೆ. ಒಳ್ಳೆ ವಾಟರ್ ಬೆಟ್ಟಲ್ಲೂ ತುಂಬ ಚೆನ್ನಾಗಿದೆ. ಸುತ್ತ ಅಕ್ಕಪಕ್ಕದೆಲ್ಲ ತೋಟಗಳ ಮನೆ ಹಿಡಿದು ಅದೋ ಮನೆಯೇ ಕಾಣ್ತಿರೋ ನೋಡಿದ್ರೆ, ಎಲ್ಲ ಮನೆಗಳ ಸುತ್ತ ಎಲ್ಲ ಜಾಗ ಮಾತ್ರ ಸೂಪರಾಗಿದೆ. ಬೆಂಗಳೂರಿಂದ 110 ಕಿಲೋಮೀಟ್ರು, ಮಳವಳ್ಳಿಯಿಂದ 10 ಕಿಲೋಮೀಟ್ರ್ ಆಗುತ್ತಾ.